ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ದೇಸಾಯಿ ಸರ್ಕಲ್ನ ದತ್ತಮಂದಿರ ಕಾಂಪ್ಲೆಕ್ಸ್ ಮುಂಭಾಗದ ಅಪಾಯಕಾರಿ ಚರಂಡಿಯ ಸಮಸ್ಯೆಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಚರಂಡಿ ಪುರಸಭೆ ವ್ಯಾಪ್ತಿಗೆ ಸೇರಿದ್ದು, ಇದರ ದುರಸ್ತಿ, ಹೊಸ ಮುಚ್ಚಳಿಕೆ ಅಳವಡಿಕೆ ಅಥವಾ ಅಗತ್ಯವಿದ್ದರೆ ಹೊಸ ಚರಂಡಿ ನಿರ್ಮಿಸುವ ಜವಾಬ್ದಾರಿ ಅಥಣಿ ಪುರಸಭೆಯದ್ದಾಗಿದೆ. ಅದು ಪಿಡಬ್ಲ್ಯೂಡಿ ಅಥವಾ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯ ರಸ್ತೆಗೆ ಸೇರಿದ್ದೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಥವಾ ಹೆದ್ದಾರಿ ಪ್ರಾಧಿಕಾರವೇ ಕಾಮಗಾರಿ ಕೈಗೊಳ್ಳಬೇಕು. ಆದ್ದರಿಂದ ಮೊದಲು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಈ ಚರಂಡಿ ಯಾವ ಇಲಾಖೆಯ ವ್ಯಾಪ್ತಿಗೆ ಸೇರಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು. ತಹಶೀಲ್ದಾರ್ ಅವರು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಾರ್ವಜನಿಕರ ಸುರಕ್ಷತೆಗಾಗಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸೂಚಿಸಬೇಕು. ಶಾಸಕರು ಜನಪ್ರತಿನಿಧಿಯಾಗಿ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಒತ್ತಡ ಹಾಗೂ ಸಹಕಾರ ನೀಡಬೇಕು. ಜಿಲ್ಲಾಡಳಿತವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯಿಂದ ತಕ್ಷಣ ಕಾಮಗಾರಿ ಕೈಗೊಳ್ಳುವಂತೆ ಕ್ರಮ ವಹಿಸಬೇಕು. ಹಲವು ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿಯದಿರುವುದು ಸಾರ್ವಜನಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಅಪಾಯಕಾರಿ ಚರಂಡಿಯಿಂದ ಯಾವುದೇ ಅನಾಹುತ ಅಥವಾ ಜೀವಹಾನಿ ಸಂಭವಿಸುವ ಮೊದಲು ಬಲವಾದ ಮುಚ್ಚಳಿಕೆ ಅಳವಡಿಸಿ ಅಗತ್ಯವಿದ್ದರೆ ಸಂಪೂರ್ಣ ಚರಂಡಿಯನ್ನು ಪುನರ್ ನಿರ್ಮಿಸಬೇಕು. ಅನಾಹುತ ಸಂಭವಿಸಿದ ನಂತರ ಹೊಣೆಗಾರಿಕೆ ನಿಗದಿಪಡಿಸುವ ಬದಲು ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಜಾಗೃತರಾಗಿ ಕ್ರಮ ಕೈಗೊಂಡು ಸಾರ್ವಜನಿಕರ ಜೀವ ಮತ್ತು ಸುರಕ್ಷತೆಯನ್ನು ಕಾಪಾಡಬೇಕು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತಹಶೀಲ್ದಾರ್ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಸಾರ್ವಜನಿಕರು ದೇಸಾಯಿ ಸರ್ಕಲ್ ಓಡಾಡೋದ್ರಿಂದ ಓದಿದವರು ಇನ್ನಿದ್ದರು ಸಣ್ಣ ಮಕ್ಕಳು ಬೀಳೋದ್ರಿಂದ ಅದಕ್ಕೆ ಹೊಣೆಗಾರರು ತಹಶೀಲ್ದಾರ್ ಮತ್ತು ಮುನ್ಸಿಪಾಲಿಟಿ ಅಧಿಕಾರಿ ಆಗುತ್ತಾರೆ. ಆದರೆ ಆದಷ್ಟು ಬೇಗನೆ ಇದು ನಮ್ಮ ಗಟಾರ್ ಛಾವಣಿಯನ್ನು ಮಾಡಿಕೊಡುವುದಿಲ್ಲ. ಆದರೆ ಸಾರ್ವಜನಿಕರು ಹೋರಾಟ ಮಾಡಲು ಒಂದು ನಾವು ಮಾತು ಹೇಳೋದು ಜೈ ಕರ್ನಾಟಕ. ಈಗ ಗಟ್ರ ಇದು ಛಾವಣಿಗಳು ಮುರಿದು ಬೀಳತ್ತವ ಅಂತ ಹೇಳತ್ತಿರಲ್ಲ, ಗಟ್ರ ಯಾರಿಗೆ ಸಂಬಂಧಪಡ್ತೈತ್ರಿ ಇದು? ಹೆದ್ದಾರಿ ತಹಶೀಲ್ದಾರು ಈ ಗಟಾರ ಊರಿಗಿದೆ ಹಂಗೆ ಸರ್. ಇದು ಗಟ್ರ ಯಾರಿಗೆ ಸಂಬಂಧಪಡ್ತೈತ್ರಿ? ಈಗಾಗಲೇ ಯಾರು ಗಮನ ಹರಿಸ್ತಾ ಇಲ್ಲ ಈ ಗಟ್ರ ಬಗ್ಗೆ. PWD ಇಲ್ಲದಂದ ನಮ್ಮ ಸರ್ ನಮಸ್ಕಾರ. ಇಲ್ಲಿ ದೇಸಾಯಿ ಸರ್ಕಲ್ನಲ್ಲಿ ಅಪೋಸಿಟ್ ಗಟರ್ 25 ವರ್ಷಗಳಿಂದ ಮಾಡಿರುತ್ತಾರೆ. ಈ ಗಟ್ರ ಚಾವಣಿಗಳು ಈಗ ಮಳೆ ಆಗೋದ್ರಿಂದ ಹಸಿಯಾಗಿ ಮುರಿದು ಬೀಳತ್ತವ್ರೆ ಚಾವಣಿ. ಇಲ್ಲಿ ಚಾ ಹೋಟೆಲ್ ಆಗಲಿ ಮೆಡಿಕಲ್ ಶಾಪ್ಗಳು ಇರ್ತಾವೆ. ಸಾವಿರಾರು ಜನಗಳಿಗೆ ಈ ಚಾವಣಿ ಮ್ಯಾಗ ಅಡ್ಡಾಡ್ತಾರೆ ಮತ್ತು ಸಾಕಷ್ಟು ಜನ ಈ ಬಿದ್ದು ಇಲ್ಲಿ ಗಾಯಗೊಂಡ್ರಿ. ಮತ್ತು ಈ ಗಟ್ರ ಹೆಂಗಿತ್ತು ಅಂದ್ರೆ ಯಾರಿಗೆ ಕೇಳಕ್ಕೆ ಹೋದ್ರೂ ಪುರಸಭೆಯವ್ರದ್ದು ಗಟ್ರ ಇದಾಗಿತ್ತಾ ಅಥವಾ PWD ಅವ್ರ ಗಟ್ರ ಆಗಿತ್ತಾ ಅಥವಾ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಿರ್ತದೆ. ಈ ಗಟ್ರ ಯಾರಿಗೆ ಸಂಬಂಧಪಟ್ಟೈತಿ ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಗಟ್ರ ಶೀಘ್ರದಲ್ಲಿ ಮಾಡಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ಇವತ್ತು ಅಥಣಿ ತಾಲೂಕಿನಲ್ಲಿ 20 ವರ್ಷಗಳಿಂದ ಗಟಾರ್ಗಳ ನಿರ್ಮಾಣ ಮಾಡಿರುತ್ತಾರೆ. ಅದು 25 ವರ್ಷದ ನಂತರ ಅದರ ಮುಚ್ಚಳಿಕೆ ಬೀಳುವ ಸ್ಥಿತಿಯಲ್ಲಿದೆ. ಸಾರ್ವಜನಿಕರು ಸಾಕಷ್ಟು ಈಗ ದೇಸಾಯಿ ಸರ್ಕಲ್ನಲ್ಲಿ ಅಪೋಸಿಟ್ ಗಟಾರ್ ನಿರ್ಮಾಣ ಮಾಡಿರುತ್ತಾರೆ ಓಲ್ಡ್ 25 ವರ್ಷದಿಂದ. ಅದಕ್ಕೆ ಯಾವುದೇ ರೀತಿ ಮುಚ್ಚಳಿಕೆ ಮಾಡಿರುವುದಿಲ್ಲ. ಈಗ ಏನಾಗಿದೆ ಅಂದರೆ ಜನರು ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ಜೆರಾಕ್ಸ್ ಅಂಗಡಿ ಆಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು, ಚಾ ಹೋಟೆಲ್ ಆಗಿರ್ಬೋದು, ಈ ಥರ ಅಂಗಡಿಗಳಿಗೆ ಸಾರ್ವಜನಿಕರು ಬಂದು ಹೋಗೋದನ್ನು ಮಾಡ್ತಾರೆ. ಆ ಗಟಾರ ಮೇಲೆ ಮುಚ್ಚಳಿಕೆ ಮೇಲೆ ಅಡ್ಡಾಡೋದ್ರಿಂದ ಸಾಕಷ್ಟು ಜನ ಬಿದ್ದಿರುತ್ತಾರೆ, ಗಾಯಗಳು ಕೂಡ ಆಗಿದ್ದಾವೆ. ಮತ್ತು ಈಗಿರೋದ್ರಿಂದ ಕೆಲವೊಂದು ಜಾಗದಲ್ಲಿ ಕೂಡ ಹೊಸ ಮುಚ್ಚಳಿಕೆ ನಿರ್ಮಾಣ ಮಾಡಬೇಕು ಅಥವಾ ಇಲ್ಲದಿದ್ದರೆ ಗಟಾರ ನಿರ್ಮಾಣ ಮಾಡಬೇಕು. ಇಲ್ಲವೆಂದರೆ ಅದಕ್ಕೆ ನಾಳೆ ಅನಾಹುತಕ್ಕೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆ. ಏನಾದರೂ ಒಳಗೆ ಗಟಾರ ಮುರಿದು ಬಿದ್ದು ಸಾರ್ವಜನಿಕರಿಗೆ ಹಾನಿ ಆದರೆ ನೀವೇ ಹೊಣೆಗಾರರು ಎಂದು ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಶೀಘ್ರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.